ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವ ವಿಡಿಯೋ ಬಂದು ಮೊಸರು ಕುಡಿಕೆ ದಿವಸದ ವಿಡಿಯೋ. ಕೆಲವೊಂದು ವೀಡಿಯೋಸ್ ಇತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ 1 ವೀಕ್ ಆಗ್ತಾ ಬಂತು ಹತ್ರ ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಮಗಳಿಗೆ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ಇವಾಗ ನಾವು ಅಲ್ಲಿಗೆ ಹೊರಟ್ವಿ. ಇದೀಗ 3 ತೀರ್ಪುಗಾರರನ್ನು ಅಭಿನಂದಿಸುವ ಕಾರ್ಯಕ್ರಮ. ಶ್ರೀಮತಿ ಮೇಘಶ್ರೀ ಚೇತನ್, ಭಾಸ್ಕರ್ ಪ್ರಸಾದ್ ಹಾಗೂ ಯಶಸ್ವಿನಿ. ಎಸ್, ಹಾಗೆ ನಾವಿವಾಗ ರೀಚ್ ಆದ್ವಿ ಅಲ್ಲಿಗೆ. ನಾವು ರೀಚ್ ಆಗುವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದಷ್ಟೇ. ಮೊದಲನೇದು ಯಶೋಧ ಕೃಷ್ಣ ಇತ್ತು, ಆನಂತರ ಪುಟಾಣಿ ಕೃಷ್ಣ. ಹಾಗೆ ಇವಾಗ ಯಶೋಧ ಕೃಷ್ಣ ಆಗ್ತಾ ಉಂಟು. ಯಶೋಧ ಕೃಷ್ಣದಲ್ಲಿ ಕೂಡ ತುಂಬ ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇವಾಗ ನೋಡಿ ನನ್ನ ಮಗಳದು ಆಗ್ತಾ ಉಂಟು. ನನ್ನ ಮಗಳು ಕೂಡ ಹೇಳಿಕೊಟ್ಟದನ್ನು ಚೆನ್ನಾಗಿ ಮಾಡಿದ್ದಾಳೆ, ತುಂಬಾ ಖುಷಿ ಆಯಿತು. ನಾವಂತೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕಾರಣ ಒಂದೇ ಒಂದು, ಮಕ್ಕಳಿಗೊಂದು ಧೈರ್ಯ ಬರುತ್ತೆ. ಅಂದರೆ ಸ್ಟೇಜ್ ಮೇಲೆ ತುಂಬ ಜನಗಳ ಮುಂದೆ ನಿಂತು ಏನಾದರೂ ಒಂದು ಮಾಡೋದಕ್ಕೆ ಧೈರ್ಯ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಈ ಥರ ಸ್ಪರ್ಧೆಯಲ್ಲಿ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ. ಆದರೆ ನಂಗೆ ತುಂಬ ಖುಷಿ ಇದೆ, ಅವಳು ಸ್ಟೇಜಲ್ಲಿ ನಿಂತು ಏನಾದರೂ ಅವಳಿಗೆ ಹೇಳಿ ಕೊಟ್ಟಿರೋದನ್ನು ಚೆನ್ನಾಗಿ ಮಾಡ್ತಾಳೆ ಅನ್ನೋ ಒಂದು ಖುಷಿ ನನಗೆ ತುಂಬಾ ಇದೆ. ಎಸ್, ಹಾಗೆ ಎಲ್ಲ ಮಕ್ಕಳ ಸ್ಪರ್ಧೆ ಮುಗಿಯಿತು. ಇವಾಗ ಮುಗ್ದಾದ ನಂತರ ಇವಾಗೆಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆ ಸರ್ಟಿಫಿಕೇಟ್ ಜೊತೆ ಒಂದು ಹಣ್ಣು. ಮಕ್ಕಳಿಗೆ ಅದನ್ನು ತಗೊಳ್ಳುವಾಗ ಅದೊಂದು ಏನು ಖುಷಿ ಅಂದರೆ ನೋಡಿ, ಮಕ್ಕಳ ಮನಸ್ಸೇ ಹಾಗೆ ಅಲ್ವಾ. ಅದು ಏನೇ ಆಗಿರಲಿ, ಸಣ್ಣ ವಸ್ತುನೇ ಆಗಿರಲಿ, ಎಲ್ಲರ ಮುಂದೆ ಸ್ಟೇಜ್ ಮೇಲೆ ನಿಲ್ಲಿಸಿ ಕೊಡುವಾಗ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅನ್ನುವಂಥ ಖುಷಿ ಅವರ ಮುಖದಲ್ಲಿತ್ತು. ಅದಂತೂ ನೋಡಲಿಕ್ಕೆ ತುಂಬಾ ಖುಷಿ ಆಯಿತು. ಎಸ್, ಹಾಗೆ ಇವಾಗ ನೋಡಿ ಎಲ್ಲ ಮುದ್ದು ಕೃಷ್ಣಗಳನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ರು. ಹಾಗೆ ತುಂಬ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಪ್ರಾಪ್ ಎಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಹಾಗೆ ಇವಾಗ ನಾವು ಕುಡಿಕೆ ಹೊಡೆಯೋ ಕಡೆಗೆ ಹೊರಟ್ವಿ. ಹಾಗೆ ನಾವು ಹೊರಡುವಷ್ಟರಲ್ಲಿ ಸಾಧಾರಣ ಕುಡಿಕೆಗಳನ್ನು ಹೊಡೆದು ಇವಾಗ ಸಿಗೋಲಿ ಜಂಕ್ಷನ್ ಹತ್ರ ಬಂದಿದ್ದರು. ಹಾಗೆ ಈ ವರ್ಷ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ತಂಡಕ್ಕೆ ಕುಡಿಕೆ ಹೊಡಿಲಿಕ್ಕೆ ಇತ್ತು. ಅಂದರೆ ನಮ್ಮ ತಂಡ, ಅಂದರೆ ನಮ್ಮ ಊರಿನ ತಂಡ ಅಂತಲೇ ಹೇಳ್ಬೋದು. ಎಸ್, ಹಾಗೆ ನೋಡಿ ಇವಾಗ ಕುಡಿಕೆಗಳನ್ನು ಹೊಡೆಯುವಂಥದ್ದು.
ಚೆಂದ, ಹಾಗೆ ಮನಸ್ಸಿಗೂ ಕೂಡ ತುಂಬ ಹಿತ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಈ ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.